ಕರೆದರೆ ಬಾರೆ ಇದೊಂದು ಅಪರೂಪದ ಟೈಟ್ಲು ಕನ್ನಡಪ್ರಭದಲ್ಲೇ ಸಿಕ್ತು. ನನಗೆ ಆಗ ಒಂದು ಹಾಸ್ಯ ಮತ್ತು ಸಸ್ಪೆನ್ಸ್ ಕಾದಂಬರಿ ಬರೆಯೋ ಆಸೆ ಆಯಿತು. ಒಬ್ಬ ಕಿತಾಪತಿ ಮನುಷ್ಯ, ಸದಾ ಬೇರೆಯವ್ರ ಹೆಂಡ್ತಿಯರ ಮೇಲೆ ಕಣ್ಣು ಹಾಕಿರೋನು. ಅವನು ಮತ್ತು ಒಂದು ಸುಂದರವಾದ ಹುಡುಗಿ ಅವ್ರ ಪಕ್ಕದ ಮನೆಯದು, ಅದರ ಮೇಲೆ ಅವನ ಕಣ್ಣು, ಆಮೇಲೆ ಆ ಮನೇಲಿರೋ ಒಂದು ಸೋದರತ್ತೆ, ಆಮೇಲೆ ಒಬ್ಬ ಸಮರಸಿಂಹ ಅಂತ ಒಂದು ಜಗಳಗಂಟು ಹುಡುಗ, ಭಾಮ ಅಂತ ಹುಡುಗಿ. ಇವ್ರುಗಳ ಮಧ್ಯ ನಡೆಯೋ ಪ್ರೇಮ ಕಥೆ, ಜಗಳ, ಜೊತೆಗೆ ಸುಂದರವಾದ ಕನ್ನಡ ಹಾಡುಗಳೆಲ್ಲ ಅದರಲ್ಲಿದೆ. ತುಂಬ ಇದೆ ಕನ್ನಡ ಹಾಡುಗಳು. ಎಲ್ಲ ನಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂಥ ಕನ್ನಡ ಹಾಡುಗಳಿದೆ. ಹಾಸ್ಯ ಇದೆ, ಸುಂದರವಾದ ಜಾಗಗಳಿದೆ. ವಾಲ್ಪಾறை, ಊಟಿ, ದೊಡ್ಡ ಬೆಟ್ಟ ಎಲ್ಲ ಬರುತ್ತೆ. ಸುಂದರವಾಗಿರೋ ಜಾಗದಲ್ಲಿ ಸುಂದರ ಇಬ್ಬರು ಜಗಳ ಆಡಿಕೊಂಡು ಸಸ್ಪೆನ್ಸ್ ಅಪಹರಣದ ಕಥೆ ಇದು. ಬರೆದಾಗ ನನಗೆ ತುಂಬ ಸಂತೋಷ ಆಯಿತು. ಏಕೆಂದರೆ ಇದು ಒಂಥರ ಡಬಲ್ ಮೀನಿಂಗ್ ಟೈಟ್ಲು. ಕರೆದರೆ ಬಾರೆ, ನೀ ಕರೆದರೆ ನಾ ಬಾರೆ, ನಾ ಕರೆದರೆ ನೀ ಬಾರೆ, ಆ ಥರ ಒಂದು ವಿಶಿಷ್ಟವಾದ ಟೈಟ್ಲು. ಹೀಗೆ ಒಂದು ಕಾದಂಬರಿನ ಯಾವ್ಯಾವ ಥರ ಬರಿಬೋದು ಅನ್ನೋಕ್ಕೆ ಇದು ಒಂದು ಸಾಕ್ಷಿ. ಇದು ಕನ್ನಡಪ್ರಭದಲ್ಲಿ ಧಾರಾವಾಹಿಯಾಗಿ ಬಂತು. ಆಮೇಲೆ ಪುಂಡಲೀಕ ಕಲ್ಲಿಗನವರು ಒಂದು ಚಿತ್ರ ಬರೆದ್ರು. ಅದಕ್ಕೆ ನಿಡ್ಸಾಲೆ ಪುಟ್ಟಸ್ವಾಮಯ್ಯನವರು ಇದನ್ನ ಪ್ರಕಟಿಸಿದ್ರು. ಹಿಂದೆ ಎಲ್ಲೋ ಕನ್ನಡಪ್ರಭಲ್ಲೇ ಯಾವುದೋ ಚಿತ್ರಪ್ರಭಲ್ಲಿ ಬಂದಿತ್ತು, ತಾರ ಬರ್ತಾರ ಅನ್ನೋ ಹಾಗೊಂದು ಟೈಟ್ಲು. ಅದು ನೋಡಿದಾಗ ನನಗೆ ಈ ಟೈಟ್ಲ್ ಹೊಡೀತು, ಕರೆದರೆ ಬಾರೆ. ನನಗೆ ಇಷ್ಟವಾದ ಒಂದು ಕಾದಂಬರಿಗಳಲ್ಲಿ ಒಂದು. ಇದು ಕೂಡ ಬಹಳ ಜನಪ್ರಿಯತೆ ಗಳಿಸಿದೆ, ಏಕೆಂದರೆ ಬಹಳ ಜನ ಓದಿದ್ದಾರೆ. ಇಂಥ ಕಾದಂಬರಿಗಳು ಮತ್ತೆ ಬರೆಯೋಕ್ಕೆ ನನಗಾಗಿಲ್ಲ, ಯಾಕೆಂದರೆ ಎಷ್ಟು ಚೆಂದ ಬಂದಿದೆ ಅಂದರೆ ಅದು. ನಾನು ಅದನ್ನು ಒಂದು ಸಲ ಈ ನಟ ಗಣೇಶ್ ಅವಾಗಿರಲೇ ಇಲ್ಲ, ಗೋಲ್ಡನ್ ಸ್ಟಾರು. ಆಮೇಲೆ ನನಗನ್ನಿಸ್ತು ಇವರು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಒಮ್ಮೆ ಸಂಗಮ ಶೂಟಿಂಗ್ಗೆ ನಮ್ಮನೆ ಹತ್ರ ಬಂದಾಗ ಆ ಪುಸ್ತಕ ಕೊಡೋಕ್ಕೆ ನೋಡಿದೆ. ನಂತರ ಅವ್ರಿಗೆ ತಲುಪಿಸ್ದೆ ಕೂಡ. ಆದರೆ ಅವ್ರಿಗೆ ಆಸಕ್ತಿ ಇರಬೇಕಲ್ಲ, ಯಾಕೆಂದರೆ ಅದರಲ್ಲಿರೋ ಸಮರಸಿಂಹ ಗಣೇಶ್ಗೆ ಬಹಳ ಚೆನ್ನಾಗಿ ಒಪ್ತಾ ಇತ್ತು. ಯಾಕೆಂದರೆ ಕಾಮಿಡಿ ಇದೆ, ಜಗಳ ಎಲ್ಲನೂ. ಅವರ ಶ್ರಾವಣಿ ಸುಬ್ರಹ್ಮಣ್ಯ ಅದು ಇದು ನೋಡಿದ್ರೆ ನಮಗೆ ಅದೇ ಥರ ಅನಿಸುತ್ತೆ. ಒಟ್ಟಿನಲ್ಲಿ ಕರೆದರೆ ಬಾರೆ ಒಂದು ಹಾಸ್ಯ ಸಸ್ಪೆನ್ಸ್ ಕಾದಂಬರಿ. ನಮಸ್ಕಾರ.